ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಗಾಳಿ ಕಾಲ ಬಂತಂದ್ರೆ ಸಾಕು ಜನ ಗಾಳಿಪಟ ಹಿಡ್ಕೊತಾರೆ. ಹೆಚ್ಚು ಕಡಿಮೆ ಏನು ಗಾಳಿ ಕಾಲದಲ್ಲಿ ಏನು ಆ ಒಂದು ಗಾಳಿ ವೇಗಕ್ಕೆ ತಕ್ಕಂತೆ ಏನು ಗಾಳಿಪಟ ಆಡಿಸ್ಬೋದು ಅನ್ನೋ ಕಾರಣಕ್ಕಾಗಿ ಅದು ಒಂದು ರೀತಿಯಲ್ಲಿ ಮನೋರಂಜನೆ ಒಂದು ಕ್ರೀಡೆಯಾಗಿಯೂ ಸಹ ಇರೋದರಿಂದಾಗಿ ಆ ಒಂದು ಗಾಳಿ ಕಾಲದಲ್ಲಿ ಒಂದು ಗಾಳಿಪಟ ನೆನಪು ಮಾಡ್ಕೊಳ್ತಾರೆ. ಮತ್ತು ಹಲವಾರು ಕಡೆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಆ ಒಂದು ಗಾಳಿಪಟನ ಹಿಡ್ಕೊಂಡು ಆಟ ಆಡ್ತಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಈಗ ಒಂದೇನು ಸಣ್ಣ ಪುಟ್ಟ ಗಾಳಿಪಟ ಅಲ್ಲ, ದೊಡ್ಡ ಗಾತ್ರದ ಒಂದು ಗಾಳಿಪಟಗಳು ಹಾರಾಡ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಜನಾಕರ್ಷಣೆಯ ಕೇಂದ್ರ ಬಿಂದು ಹುಬ್ಬಳ್ಳಿ ಆಗಿದೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿಯ ಒಂದು ಗಾಳಿಪಟ ಉತ್ಸವ ಇಲ್ಲಿ ನಡೀತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನು ಗಾಳಿಪಟ ಅಂತ ಹೇಳ್ತಾ ಇದ್ದೆ, ಈ ಗಾಳಿಪಟ ಅಂದರೆ ಈ ಸಾಮಾನ್ಯವಾಗಿ ಏನು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಂದರೆ ಗಾಳಿ ಕಾಲದ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಕಡೆ ಇರ್ಬೋದು ಮತ್ತು ಇಡೀ ವಿಶ್ವದಲ್ಲಿ ಗಾಳಿಪಟಗಳ ಹಾರಾಟ ಜೋರಾಗಿರ್ತದೆ. ಅದರಲ್ಲೂ ಏನು ಕೆಲವೊಂದು ಕಡೆ ಗುಜರಾತ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಾಳಿಪಟ ಉತ್ಸವಗಳು ನಡೀತವೆ. ಮತ್ತು ಏನು ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ನಾವೇನು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಗಳನ್ನ ನೋಡ್ತಾ ಇದ್ವಿ. ಆದರೆ ಈಗ ಹುಬ್ಬಳ್ಳಿಯಲ್ಲೂ ಸಹ ಅದೇ ಮಾದರಿಯ ಒಂದು ಗಾಳಿಪಟ ಉತ್ಸವವನ್ನು ನಾವು ಕಣ್ತುಂಬಿಕೊಳ್ಬೋದಾಗಿದೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಒಂದು ಮುತುವರ್ಜಿಯಿಂದಾಗಿ ಒಂದು ಅವರ ಪ್ರಾಯೋಜಕತ್ವದಲ್ಲಿ ಈ ಒಂದು ಗಾಳಿಪಟ ಉತ್ಸವ ನಡೀತಾ ಇದೆ. ಈ ಬಾರಿ ಅಂದರೆ ಪ್ರತಿ ವರ್ಷ ಅವರು ಏನು ಸಂಸದರ ಕ್ರೀಡಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಅದರ ಅಂಗವಾಗಿಯೇ ಈ ಒಂದು ಗಾಳಿಪಟ ಉತ್ಸವವನ್ನು ಸಹ ಆಯೋಜನೆ ಮಾಡ್ತಾರೆ. ಈ ಬಾರಿಯೂ ಸಹ ಒಂದೇನು ಕುಸುಗಲ್ ರಸ್ತೆಯ ಏನು ಓಪನ್ ಪ್ಲೇಸ್ನಲ್ಲಿ ಈ ಒಂದು ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ದೇಶ ವಿದೇಶಗಳ ಒಂದು ಏನು ಪಟದಾರಿಗಳು ಅಂದರೆ ಗಾಳಿಪಟ ಹಾರಿಸುವಂತಹ ಪಟದಾರಿಗಳು ಬಂದಿದ್ದಾರೆ ಮತ್ತು ವೈವಿಧ್ಯಮಯ ಗಾಳಿಪಟಗಳನ್ನು ಹಾರಾಟ ಮಾಡಲಾಗ್ತಾ ಇದೆ. ಈ ಒಂದು ಗಾಳಿಪಟ ಉತ್ಸವಕ್ಕೆ ಏನು 2 ದಿನಗಳ ಕಾಲ ನಡೀತಿರುವಂತಹ ಗಾಳಿಪಟ ಉತ್ಸವಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಮತ್ತು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ, MR ಪಾಟೀಲ್ ಮತ್ತು ಪರಿಷತ್ ಸದಸ್ಯರಾದಂತಹ ಏನು ಪ್ರದೀಪ್ ಶೆಟ್ಟರು ಮೊದಲಾದ ನಾಯಕರು ಸಹ ಇಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಕನೂರವರು ಮೊದಲಾದ ನಾಯಕರು ಮತ್ತು ಮೇಯರು, ಉಪಮೇಯರು ಎಲ್ಲರೂ ಸಹ ಉಪಸ್ಥಿತರಿದ್ದರು. ಇದು ಒಂದು ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಕಡೆ ಮಕ್ಕಳಿಗೆ ಒಂದು ಗಾಳಿಪಟ ಹೇಗೆ ತಯಾರು ಮಾಡಬೇಕು ಅನ್ನೋ ಒಂದು ತರಬೇತಿ ಕೊಡುವಂತಹ ಒಂದು ಕೆಲಸ ಒಂದು ಕಡೆ ಆಗ್ತಾಯಿದ್ರೆ, ಜೊತೆಗೆ ಚಿತ್ರಕಲೆ ಒಂದು ಬಿಡಿಸುವಂತಹ ಏನು ಮಕ್ಕಳಿಗಾಗಿಯೇ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೇ ಏನು ಗಾಳಿಪಟ ಉತ್ಸವ ಒಂದು ಗಮನ ಸೆಳೀತಾ ಇದೆ. ಏನು ಅಂತಾರಾಷ್ಟ್ರೀಯ ಮಟ್ಟದಿಂದ ಬೇರೆ ಬೇರೆ ದೇಶದ ಒಂದು ಪಟದಾರಿಗಳು ಈ ಒಂದು ಉತ್ಸವಕ್ಕೆ ಬಂದು ಒಂದು ಗಾಳಿಪಟ ಹಾರಿಸುವಂತಹ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಬಾನೆತ್ತರದಲ್ಲಿ ಏನು ಗಾಳಿಪಟಗಳು ಹಾರಾಡ್ತಾ ಇದ್ದಾವೆ ಮತ್ತು ಎಲ್ಲೋ ದೂರದ ಅಲ್ಲಿದ್ದಂತಹ ಜನರನ್ನು ಸಹ ಆಕರ್ಷಣೆ ಮಾಡ್ತಾ ಇದ್ದಾವೆ. ಮತ್ತು ಇಲ್ಲೇನು ಏನು ಕಾಮಿಕ್ ಇವು ಏನು ಪಾತ್ರಗಳಿದ್ದಾವೆ ಅಂದರೆ ಈಗ ಟಾಮ್ ಆ್ಯಂಡ್ ಜೆರ್ರಿ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಒಂದು ಏನು ಗಣೇಶ ಇರ್ಬೋದು, ಒಟ್ಟಾರೆ ಏನು ವೈವಿಧ್ಯಮಯ ಒಂದು ಗಾಳಿಪಟಗಳ ಪ್ರದರ್ಶನ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತು ಅವರು ಏನು ಸಭಾಪತಿ ಹೊರಟ್ಟಿಯವರು ಸಹ ಖುಷಿಪಟ್ಟರು. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಒಂದು ಏನು ಗಾಳಿಪಟ ಹಾರಿಸ್ತಾ ಇದ್ದೀವಿ, ಆದರೆ ಈಗೆಲ್ಲನೂ ಗಾಳಿಪಟ ಹಾರಿಸೋದನ್ನೇ ಮರ್ತೋಗಿದ್ದಾರೆ ಜನ. ಕಡಿಮೆ ಆಗಿದೆ, ಅದರ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಇದು ಒಂದು ರೀತಿಯಲ್ಲಿ ಅದಕ್ಕೆ ಒಂದು ನೆನಪು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಗಾಳಿಪಟ ಉತ್ಸವ ಒಂದು ಸಾಕ್ಷೀಕರಿಸಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಮಾತಾಡಿದ್ದಾರೆ. ಈ ಒಂದೇನು ಅಳಿದು ಹೋಗ್ತಿರುವಂತಹ ಕ್ರೀಡೆಗಳನ್ನ ಪುನರುಜ್ಜೀವನಗೊಳಿಸೋದೇ ನಮ್ಮ ಉದ್ದೇಶವಾಗಿದೆ. ಅದಕ್ಕೆ ಪೂರಕವಾಗಿಯೇ ಇಲ್ಲೇನು ಒಂದು ಗಾಳಿಪಟ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪಟದಾರಿಗಳನ್ನು ಕರೆಸಿ ಇಲ್ಲಿ ಒಂದು ಗಾಳಿಪಟ ಹಾರಿಸುವ ಮೂಲಕ ಒಂದು ಪ್ರೇರೇಪಣೆ, ಆ ಒಂದು ಗಾಳಿಪಟ ಹಾರಿಸಲಿಕ್ಕೆ ಒಂದು ಪ್ರೇರೇಪಣೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಥೆ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಗಾಳಿಪಟ ಹಾರಿಸೋರು ಬಂದಿದ್ದಾರೆ. ಸಾಯಂಕಾಲ ಇಲ್ಲಿ 7 ಗಂಟೆ ನಂತರ ಪಟಾನು ಹಾಡ್ತಿರ್ತಾವ, ಹಾಡು ಹಾಡ್ತಿರ್ತಾವ. ಇದ್ರ ಜೊತೆಗೆ ನಮ್ಮ ಹಳೆ ಆಟಗಳು ಲಗೋರಿ ಮತ್ತು ಚಿನ್ನಿದಾಂಡು, ಗೋಲಿಗುಂಡ, ಈ ರೀತಿ ಹಗ್ಗ ಜಗ್ಗಾಟ ಇವೆಲ್ಲ ಇಲ್ಲಿ ಆಡಿಸಿ ಜನರು ಭಾಗವಹಿಸುವಿಕೆನೂ ಇರಬೇಕು. ಅದರ ಜೊತೆಯಲ್ಲಿ ಇದರಲ್ಲಿ ಒಂದು ಸಾಂಸ್ಕೃತಿಕ ಮನೋರಂಜನೆ ಸಿಗಬೇಕು. ಎಸ್ ಕಿರಣ್ ಸಿಂಗ್ ಅವರು ಮತ್ತು ನಾಳೆ ಸೋನು ನಿಗಮ್ ಅವರು ಇಂಥ ಎಲ್ಲ ಕಲಾವಿದರು ಬಂದು ನಮ್ಮ ಮಹನ್ಯ ಪಾಟೀಲು ಇವರೆಲ್ಲ
ನಮ್ಮ ಜನರನ್ನ ರಂಜಿಸ್ತಾ ಇದ್ದಾರೆ. 2 ದಿವಸ ಇದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕ್ರೀಡಾ ಮಹೋತ್ಸವ. ಸರಿಯಾಗಿ ಹೆಮ್ಮೆ ಪಡುವಂಥದ್ದು, ಎಲ್ಲ ಮಕ್ಕಳಿಗೆ ಹೊಸ ಆಯಾಮವನ್ನು ಕಲಿಸುವಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕಾಗಿ ಈ ಕಾರ್ಯಕ್ರಮ ಮಾಡಿದ ಪ್ರಹ್ಲಾದ್ ಜೋಶಿ ಅವರಿಗೆ, ಟೀಮ್ನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ದಿನನಿತ್ಯದ ನಮ್ಮ ಜಂಜಾಟದ ಜೀವನದಲ್ಲಿ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಏನು ಒಂದೇನು ಗಾಳಿಪಟ ಉತ್ಸವ 2 ದಿನಗಳ ಕಾಲ ನಡೆಯಲಿದೆ. ಜೊತೆಗೆ ಇದರ ಜೊತೆಗೆ ವೈವಿಧ್ಯಮಯ ದೇಸಿ ಕ್ರೀಡೆಗಳ ಒಂದು ಪ್ರದರ್ಶನ ಸಹ ನಡೀತಾ ಇದೆ. ಖುದ್ದು ಏನು ಪ್ರಹ್ಲಾದ್ ಜೋಶಿಯವರೇ ಏನು ಒಂದು ಕಡೆ ಚಿನ್ನಿದಾಂಡ ಆಡಿದರು, ಜೊತೆಗೆ ಹಗ್ಗ ಜಗ್ಗಾಟ ಮಾಡಿದರು. ಅಲ್ಲದೆ ಇದೇ ಸಂದರ್ಭದಲ್ಲಿ ಗೋಲಿ ಆಟ ಇರ್ಬೋದು, ಲಗೋರಿ ಆಟ ಇರ್ಬೋದು, ಇವೆಲ್ಲವನ್ನೂ ಸಹ ಜನಪ್ರತಿನಿಧಿಗಳು ಆಡಿ ಖುಷಿ ಪಡುವಂಥ ಕೆಲಸ ಮಾಡಿದರು. ಅದರ ಜೊತೆಗೆ ಏನು ಗೋಣಿಚೀಲದಲ್ಲಿ ಗೋಣಿಚೀಲ ಹಾಕ್ಕೊಂಡು ನಡೆಯುವಂತಹ ಸ್ಪರ್ಧೆನೂ ಸಹ ಆಯೋಜನೆ ಮಾಡಲಾಗಿತ್ತು. ಇಲ್ಲೂ ಸಹ ಉತ್ಸಾಹದಿಂದ ಕಾರ್ಯಕರ್ತರು ಪಾಲ್ಗೊಂಡು ಖುಷಿಪಟ್ಟರು. ಒಟ್ಟಾರೆ ಈ ಒಂದು ದೇಸಿ ಕ್ರೀಡೆಗಳ ಒಂದು ಪುನರುಜ್ಜೀವನದ ನಿಟ್ಟಿನಲ್ಲಿ ಈ ಒಂದೇನು ಗಾಳಿಪಟ ಉತ್ಸವ ಆಯೋಜನೆ ಮಾಡಲಾಗಿದೆ. ಆ ಒಂದು ಉತ್ಸವಕ್ಕೆ ಜನರು ಸಹ ಅಷ್ಟೇ ಒಂದು ಪ್ರೀತಿಯಿಂದ ಬರ್ತಾ ಇದ್ದಾರೆ ಮತ್ತು ಖುಷಿ ಪಡ್ತಾ ಇದ್ದಾರೆ. ಮತ್ತು ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗಾಗಿ ಸ್ಪರ್ಧೆಗಳ ಆಯೋಜನೆ ಮಾಡಿ ವಿವಿಧ ಶಾಲಾ ಕಾಲೇಜು ಮಕ್ಕಳು ಸಹ ಈ ಒಂದು ಸ್ಪರ್ಧೆಯಲ್ಲಿ ಗಾಳಿಪಟ ಇರ್ಬೋದು ಮತ್ತು ಚಿತ್ರಕಲೆ ಇರ್ಬೋದು, ಬೇರೆ ಬೇರೆ ಕತೆ ಹೇಳೋದಿರ್ಬೋದು ಇತ್ಯಾದಿ ವೈವಿಧ್ಯಮಯ ಒಂದು ಸ್ಪರ್ಧಾ ಕಾರ್ಯಕ್ರಮಗಳಲ್ಲೂ ಸಹ ಮಕ್ಕಳು ಭಾಗಿಯಾಗಿದ್ದಾರೆ. ಒಟ್ಟಾರೆ 2 ದಿನಗಳ ಕಾಲ ನಡೀತಿರುವಂತಹ ಗಾಳಿಪಟ ಉತ್ಸವ ಒಂದು ರೀತಿಯಲ್ಲಿ ಹುಬ್ಬಳ್ಳಿಯ ಒಂದು ಜನರನ್ನ ಕೇಂದ್ರೀಕರಿಸಿದೆ ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.